ಶಿವಣ್ಣ ಜೈಲರ್ 2 ಬರ್ತಾ ಇದೆ, ಅದರಲ್ಲಿ ನೋಡಬಹುದಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರೆ ಗೊತ್ತಾಗ್ತದೆ. ಆಪರೇಷನ್ ಆದ ನಂತರ ಅಂದ್ರೆ ಡೈಲಿ ಹೇಗೆ ಶುರು ಆಗ್ತಿತ್ತು? ಡಾಕ್ಟರ್ ಏನ್ ಹೇಳಿದ್ರು ಸ್ವಲ್ಪ ಹೇಳ್ಬೋದು ಅಂತ? ಹೇಗೆ ಶುರು ಆಗ್ತಿತ್ತು? ಮಾರ್ನಿಂಗ್ ವಾಕಿಂಗ್ ಮಾಡ್ತಿದ್ದೆ, ಭೀಮಣ್ಣ ಬರ್ತಿದ್ದೆ, ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ರು, ಪ್ರಶಾಂತ್, ನಾನು ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಸ್ಟಾರ್ಬಕ್ಸ್ ಇದೆ, ಒಂದು ಕಡೆ ಒಂದು ಕಾಫಿ ಕುಡಿತಾರೆ, ಮೇಲೆ ಬರ್ತಿದ್ದೆ, ಕುತ್ಕೊಂಡು ಸ್ವಲ್ಪ ಹಾಫ್ ಅನ್ ಅವರ್ ಅಲ್ಲಿ. ಈಗ ಮೇಲೆ ಹೋಗಿ ಸ್ಲೋ ಆಗಿ ಅಲ್ಲಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರು ಆಯ್ತು ಅಂದ್ರೆ ನೈಟ್ ಮಲ್ಗೋವರೆಗೂ ಆ ಸ್ಮೆಲ್ ಇತ್ತು. ಡೈಲಿ ಒಂದೊಂಥರ ರೈಸ್, ಚಿಕನ್ ಬಿರಿಯಾನಿ ಡಾಕ್ಟರ್ಗಳ ತಿನ್ಸ್ಬಿಟ್ಟಿದೆ. ಈಗ ಸಹಜವಾಗಿ ಅಭಿಮಾನಿಗಳಿಗಿರುವಂತ ಅಂದ್ರೆ ಓಕೆ ಆರಾಮಾಗಿದ್ದೀರಾ, ಎದ್ದಾಗಿದ್ದೀರಾ, ಅದ್ರ ಬಗ್ಗೆ ವಿಚಾರ ಇಲ್ಲ. ಬರೋಬ್ಬರಿ ಅಂದ್ರೆ 30 ದಿನಗಳ ವಿಶ್ರಾಂತಿಗೆ ಏನ್ ಸರ್ ಹಾಸ್ಪಿಟಲ್ ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಇತ್ತು? 24th ಮಂಡೇ ಡಿಸ್ಚಾರ್ಜ್, 30th ಡಿಸ್ಚಾರ್ಜ್, ಆಮೇಲೆ 7th ಒಂದು ಟ್ಯೂಬ್ ಬಿಚ್ಚಿದ್ರು, 15th ಒಂದು ಟ್ಯೂಬ್ ಬಿಚ್ಚಿದ್ರು. ಅದಾದ್ಮೇಲೆ 1 ವೀಕ್ ಎಲ್ಲ ಡಿಸ್ಚಾರ್ಜ್ ಮೇಲೆ ಫ್ರೀ ಆಯ್ತಲ್ಲ ಬಾಡಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ ಹೌ ಇಟ್ ವರ್ಕ್ಸ್. ಅದಾದ್ಮೇಲೆ 1 ವೀಕ್ ಆದ್ಮೇಲೆ ಈಗ ಹೇಗೆ ಕೇರ್ ಮಾಡಕ್ ಹೇಳ್ತೀವಿ? ಇನ್ನು ಒಂದು ಪ್ರೋಸೆಸ್ ರೆಸ್ಟ್ ಅಲ್ಲಿ ಇರಬೇಕು ಅನ್ನೋದನ್ನ ಕೇಳ್ತಿತ್ತು. ಹೇಗೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡ್ತೀವಿ. ಜಾಸ್ತಿ ಎಕ್ಸಸೈಸ್ ಅಂದ್ರೆ ಒಂದು ಲೆವೆಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಅದು ಮಾಡಬೇಕು, ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ನಥಿಂಗ್ ಮಚ್. ಊಟನೂ ಅಷ್ಟೇ ಎಷ್ಟು ಬೇಕು. ಶಿವಣ್ಣ ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋಂಥದ್ದು, ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋಂಥದ್ದು, ಬೆಂಗಳೂರು ಮಿಸ್ ಮಾಡ್ಕೊಳ್ಳೋಂಥದ್ದು, ಅದು ಬೇರೆ ತರ ಫೀಲಿಂಗ್ ಇರುತ್ತೆ. ಈ ಸಿಚುವೇಶನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಭಾವುಕಾಗಿ, ಅಭಿಮಾನಿಗಳು ಸಮುದ್ರದಂತೆ. ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ. ಅದು ಸಹಜವಾಗಿ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ, ಹೆಂಗೆ? ಯೂಶಲಿ ಮಿಸ್ ಮಾಡ್ಕೊತೀವಿ, ಬಟ್ ಎಲ್ಲೇ ಹೋದ್ರು ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡ್ಬೇಕಾಗಿರ್ತದೆ. ಹೆಲ್ತ್ ಇಶ್ಯೂ ಅಂದಮೇಲೆ ಆ ಡಾಕ್ಟರ್ ಹೇಳ್ದಂಗೆ ನಾವು ಅದಕ್ಕೆ ಗೌರವ ಕೊಡ್ಲೇಬೇಕು. ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ, ಹೆಂಗೋ ಮಾಡ್ತೀವಮ್ಮ. ಸಮ್ಮವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್. ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕು. ಸೊ ಇಟ್ ವಾಸ್ ಗುಡ್. ಫ್ಯಾಮಿಲಿ ಜೊತೆ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಾವು ಎಲ್ಲೋ ಹೋದ್ರು ನಾವು ಜಾಲಿಯಾಗಿ ಅವಾಗ ಫೋನ್ ಮಾಡ್ತಾ ಇರ್ತೀವಿ, ಅವಾಗ ಸುದೀಪ್ ಪ್ರಾಣ ತಿಂತಾ ಇರ್ತೀವಿ, ಶ್ರೀಕಾಂತ್ ಪ್ರಾಣ ತಿಂತಾ ಇರ್ತೀವಿ, ವರುಣ್ ಇಲ್ಲ ಅದೇ ಮರ್ಯಾಕ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ವರ್ಡ್ ಹೇಳ್ಬೋದಮ್ಮ, ಅಯ್ಯೋ ಅವ್ರ ಅದು ಬೇರೆ ಸ್ಥಾನಮ್ಮ. ಈಗ ಆ ಭಾವನೆಗಳನ್ನ ಹೇಳ್ಕೊಳಕ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆ ಫೀಲ್ ಬೇರೆ. ಈಸ್ ಎ ವಂಡರ್ಫುಲ್ ಡೈರೆಕ್ಟರ್. ಬಟ್ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ. ಅವ್ರಿಗೆ ಹೇಳಿದಾಗ ಈ ವಾಸ್ ವೆರಿ ಎಮೋಷನಲ್. ಧನ್ಯ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸ್. ಯಾಕೆ ಹೆಂಗೆ ಡೂ ಬಿಟ್ಕೊಂಡು ಮಾಡಲಿ, ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಇತ್ತು. ಚೆನ್ನಾಗಿತ್ತು. ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.